ಇನ್ನು ಅಶ್ವಥ್ ನಾರಾಯಣ್ ಕೊಟ್ಟಂತಹ ಹೇಳಿಕೆ ಬಗ್ಗೆ ಸಾಕಷ್ಟು ಆಕ್ರೋಶ ಖಂಡನೆ ವ್ಯಕ್ತ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರಿಂದ. ಇವತ್ತು ಸದನದಲ್ಲೂ ಪ್ರಸ್ತಾಪ ಮಾಡಿದ್ರು ಯುಟಿ ಖಾದರ್ ಅವರು. ಯುಟಿ ಖಾದರ್ ಅವರ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಮಾತನಾಡಿಸಿದ್ದಾರೆ, ನೋಡೋಣ. ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಮಂಡ್ಯದ ಕಾರ್ಯಕರ್ತರ ಸಭೆಯಲ್ಲಿ ಟಿಪ್ಪು ಸುಲ್ತಾನನ್ನ ಒಡೆದ ಹಾಕಿದ ರೀತಿಯಲ್ಲಿ ಸಿದ್ದರಾಮಯ್ಯರವರನ್ನು ಕೂಡ ಒಡೆದ ಹಾಕಿ ಅಂತ ಹೇಳಿಕೆ ಇದೀಗ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಸುದ್ದಿ ಮತ್ತು ಸದ್ದು ಮಾಡ್ತಿದೆ. ವಿಧಾನಸಭೆ ಕಲಾಪದಲ್ಲೂ ಕೂಡ ದೊಡ್ಡ ಗದ್ದಲ ಮತ್ತು ಘೋಷಣೆ ಮತ್ತು ಕಲಾಪ ಮುಂದೂಡಲಿಕ್ಕೂ ಕೂಡ ಕಾರಣ ಆಯಿತು. ಈ ಎಲ್ಲದರ ಬಗ್ಗೆ ಮಾತನಾಡಲು ಸದಾ ನಮ್ಮ ಜೊತೆ ಯುಟಿ ಖಾದರ್ ಅವರಿದ್ದಾರೆ. ಯುಟಿ ಖಾದರ್ ಅವರೇ, ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ಯಾವ ರೀತಿ ನೀವು ಪರಿಗಣಿಸ್ತಿದ್ದೀರಾ? ಅಶ್ವತ್ಥನ ಹೇಳಿಕೆ ನಾವು ತೀವ್ರವಾಗಿ ಖಂಡಿಸ್ತೇವೆ. ಇವತ್ತು ಬಹುಶಃ ಮೀರ್ ಸಾದಿಕ್ ನಂತವರು, ಪೂರ್ಣ ದಿವಾನ್ ಅಂತವರು, ಮಹಾತ್ಮ ಗೋಡ್ಸೆ ಅಂತ ವಂಶಸ್ಥರು ಬಿಜೆಪಿಯಲ್ಲಿದ್ದಾರೆ. ಇವರು ನೇರ ಫೈಟ್ ಮಾಡೋದಿಲ್ಲ. ನೇರ ಫೈಟ್ ಮಾಡಲಿ, ಚುನಾವಣೆ ಸಂಬಂಧಪಟ್ಟಾಗ ನಾವೇನು ಕೆಲಸ ಮಾಡಿದೆ ಏನು ಮಾಡ್ತೇವೆ, ಹಿಂದಿಂದ ಬಂದು ಜನರು ಎತ್ತು ಕಟ್ಟಿ ಸಮಸ್ಯೆ ಸೃಷ್ಟಿಸಿ ಇವತ್ತು ಮಾಡ್ತಾರೆ. ಅದಕ್ಕೆ ರಾಜ್ಯಕ್ಕೆ ಚಾಣಕ್ಯರಾಗಿ ಶಕುನಿಗಳಾಗಬೇಡಿ, ತೊಂದರೆಗೊಳಪಡಿಸಬೇಡಿ. ನಾವು ಉತ್ತರ ಸಂಜೆ ಕೊಡಬೇಕು. ಅದಕ್ಕೆ ನಾವು ಸುಮೋಟೋ ಕೇಸ್ ಆಗಬೇಕು ಹೇಳಿದ್ದೇವೆ. ಅದೇ ಮಂತ್ರಿಗಳು ವಿಷಾದ ವ್ಯಕ್ತಪಡಿಸಿದ್ದಾರೆ. ವಿಷಾದ ವ್ಯಕ್ತಪಡಿಸೋನು ನಮ್ಮ ನಾಯಕ ಸಕಾರಾತ್ಮಕವಾಗಿ ಪರಿಗಣಿಸಿಕೊಳ್ಬಹುದು. ಸರ್, ಸದನದಲ್ಲಿ ಸ್ಪೀಕರ್ ಅವರು ಇವತ್ತು ನಿಮ್ಮ ಕಾಂಗ್ರೆಸ್ ನಾಯಕರಿಗೆ ಎಲ್ಲ ಒಂದ್ ಕಡೆ ಎಚ್ಚರಿಕೆಗಳನ್ನು ಕೊಟ್ಟಿದ್ದು, ಇಡೀ ಈ ಘಟನೆ ಬಗ್ಗೆ ಏನಂತೀರ? ಇಲ್ಲ, ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ನೋವನ್ನು ವ್ಯಕ್ತಪಡಿಸುವಾಗ ಆ ಕಡೆ ಈ ಕಡೆ ಕೂಡ ಇವತ್ತು ಚರ್ಚೆ ಆಗಿದೆ. ಸ್ಪೀಕರ್ ಅವರು ಕೂಡ ಇವತ್ತು ಬಂದು ನಾವು ನಮ್ಮ ಈಶ್ವರ್ ಖಂಡ್ ಜೊತೆ ಇವತ್ತು ಮಾತಾಡಿದ್ದಾರೆ. ಅದು ಉತ್ತಮ ರೀತಿ ಬಗೆಹರಿಬಹುದು ಅಂತ ವಿಶ್ವಾಸ. ಅಶ್ವಥ್ ನಾರಾಯಣ್ ಅವರು ಬಹಿರಂಗವಾಗಿ ಕ್ಷಮೆ ಯಾಚಿಸಕ್ಕೆ ರೆಡಿ ಇಲ್ಲ, ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಮತ್ತೆ ತಮ್ಮ ಹೇಳಿಕೆಯನ್ನು ಅವರು ಸಮರ್ಸ್ಕೊತಿದ್ದಾರೆ. ನಾನು ಅದನ್ನ ಮತದ ಹ್ಯಾಂಗಲ್ ನಲ್ಲಿ ಹೇಳಿದೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಕಾಂಗ್ರೆಸ್ ಅನ್ನು ಸೋಲಿಸಬೇಕಂತ ಹೇಳಿದಂತೆ. ಅದನ್ನ ನಾನು ಹೇಳಿದೆ ಅಲ್ಲ. ಇಂಥ ಕೆಲವರು ಇರ್ತಾರೆ. ವಿಷಾದವು ಕ್ಷಮೆ ಏನಾಗ ವ್ಯತ್ಯಾಸ ಏನಿಲ್ಲ. ಅವ್ರ ತಪ್ಪು ಅವರಿಗೆ ಅರ್ಥ ಆಗಿದೆ, ಅರ್ಥ ಆಗಬೇಕಂತ ನಾವು ಹೇಳುವಂಥದ್ದು. ಮತ್ತು ಇದರ ಬಗ್ಗೆ ನಾವು ನಮ್ಮ ನಾಯಕರು ಇವತ್ತು ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ. ನಿಮ್ಮ ನಾಯಕ ಸಿದ್ದರಾಮಯ್ಯ ಅವರಿಗೆ ಈ ಹೇಳಿಕೆಯಿಂದ ಮತ್ತಷ್ಟು ಜೀವ ಭಯಕ್ಕೆ ಕಾರಣ ಆಗುತ್ತಾ? ಈ ಹೇಳಿಕೆ ಸಿದ್ದರಾಮಯ್ಯಜಿಯನ್ನು ಮತ್ತಷ್ಟು ರಾಷ್ಟ್ರ ನಾಯಕನಾಗಿ ಮಾಡಿಸಿದೆ. ಒಂದಿಬ್ಬರು ಹೊಡೆದುಳಿಸುವ ಮಾತನ್ನು ಹೇಳಿದರೆ ಸಾವಿರಾರು ಮತ್ತು ಲಕ್ಷಾಂತರ ಮಂದಿ ಪ್ರಾರ್ಥನೆ ಮಾಡಿ ಅವರು ಇನ್ನಷ್ಟು ಮೇಲೆ ಉತ್ತರಕ್ಕೆ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಶ್ವಥ್ ನಾರಾಯಣ್ ಅವರಿಗೆ ಕಟ್ಟಕಡೆಯಾಗಿ ಯಾವ ರೀತಿ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ತಾವು? ಅಶ್ವಥ್ ಹೇಳಿದಿಷ್ಟೇ, ರಾಜಕೀಯದಲ್ಲಿ ನೀವು ಚಾಣಕ್ಯನಾಗಿ ತೊಂದರೆ ಇಲ್ಲ, ಶಕುನಿ ಆಗಬೇಡಿ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಇವಿಷ್ಟು ಯುಟಿ ಖಾದರ್ ಅವರ ಅಭಿಪ್ರಾಯ. ಎಲ್ಲ ಒಂದ್ ಕಡೆ ಅಶ್ವಥ್ ನಾರಾಯಣ್ ಅವರ ಈ ಹೇಳಿಕೆ ಅವ್ರನ್ನ ರಾಷ್ಟ್ರದ ನಾಯಕನಾಗಿ ಮಾಡುತ್ತೆ. ಜೊತೆಗೆ ಅಶ್ವಥ್ ನಾರಾಯಣ್ ಅವರು ತಾವು ಚಾಣಕ್ಯ ರಾಜಕಾರಣಿಯಾಗಿ ಶಕುನಿ ಆಗ್ಬಿಡಿ ಎಂಬ ಮಾತನ್ನು ಕೂಡ ಹೇಳಿದರು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ವಿಧಾನಸೌಧದಿಂದ ಚಿದಾನಂದ್ ಪಟೇಲ್, ಬೆಂಗಳೂರು.